ಮೋಹನ್ ಕೃಷ್ಣ ಅವರು ಯಾವುದೋ ಒಂದು ಮೀಟಿಂಗ್ ಅಲ್ಲಿ ಮಾತಾಡ್ತಾರೆ. ಅದು ಯಾರನ್ನ ಟಾರ್ಗೆಟ್ ಮಾಡಿ ಮಾತಾಡೋದು ನನಗೆ ಗೊತ್ತಾಗಿಲ್ಲ. ಬಿಜೆಪಿ கொலிகிற நாய் கடிக்கிறதில்ல, கடிக்கிற நாய் கொலிகிறது. நாலஞ்சு நாய்ங்குது. அது ஒரு நாய் சொல்லு, எந்த நாயும் சொல்ல முடியாது. ನಾಯಿ ನನ್ರಿ ಉಳ್ಳದು ಸರ್. ಬಗ್ಗೆ ನಾನು ಮಾತಾಡಿದ್ದು. ನಾನು ಹುಟ್ಟಿದ KF ಅಲ್ಲಿ, ಬೆಳೆದಿದ್ದ KF ಅಲ್ಲಿ. 1998ರಲ್ಲಿ ಬಿಜೆಪಿಯಲ್ಲಿ ಮೆಂಬರ್ ಆದ. 2024ರಲ್ಲಿ ಬಂಗಾರಪೇಟೆ ಕಾನ್ಸೆ BP ವೆಂಕಟಮುನಿಯಪ್ಪ ಅವರ ಎಲೆಕ್ಷನ್ ಇಂದ ಕೆಲಸ ಶುರು ಮಾಡಿ ಮೊನ್ನೆ ನಡೆದಂತ 23 ML ಎಲೆಕ್ಷನ್ ಅಶ್ವಿನಿ ಅವರಾಗ್ಲಿ, ಇತ್ತೀಚೆಗೆ ನಡೆದಂತ 24 MP ಎಲೆಕ್ಷನ್ ಆಗ್ಲಿ ನಾವು ಬಿಜೆಪಿಗೆ ಸತತವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ವಿ. ನಾನು ಹೇಳಕ್ ಬಂದಿದ್ದು ಏನಂದ್ರೆ, ನಾನು ಇವಾಗಲೂ KF ರಾಜಕೀಯದಲ್ಲಿ ಪಾರ್ಟಿಯಲ್ಲೂ ಚಿಕ್ಕವನು, ಅಥವಾ ಅನೇಕರು ದೊಡ್ಡವರು ಇದ್ದಾರೆ. ಬಟ್ ಪಾರ್ಟಿನೂ ಯಾರಿಗೂ ಸೀಮಿತ ಇಲ್ಲ. ಇತ್ತೀಚೆಗೆ ನಾನು ನೋಡ್ತಾ ಇರೋದು, ನಾನು ನೋಡ್ಕೊಂಡು ಬರ್ತಾ ಇರೋದು ಏನಂದ್ರೆ, ಒಂದಷ್ಟು ಸೋಷಿಯಲ್ ವರ್ಕ್ಗೂ ಪಾರ್ಟಿ ವರ್ಕ್ಗೂ ಡಿಫ್ರೆನ್ಸ್ ಇದೆ. ನನಗೆ ಗೊತ್ತು ನಾನು ಪಾರ್ಟಿ ವರ್ಕ್ ಹೆಂಗ್ ಮಾಡಿದ್ದೀನಿ ಅಂತ. ಸೋಷಿಯಲ್ ವರ್ಕು ಮಾಡಿದ್ದೀನಿ. ನನ್ನದೇ ಇವಾಗಲೂ ನಮ್ಮ ತಂದೆಯಾದಂಥ ಹೆಸರಲ್ಲಿ ವಿಶ್ವಾಸ್ ಯೂತ್ ಸ್ಪೋರ್ಟ್ಸ್ ಅಂಡ್ ಎಜುಕೇಶನ್ ಟ್ರಸ್ಟ್ ಅಲ್ಲಿ ಸತತವಾಗಿ ನಾನು ಒಂದು 17 ವರ್ಷದಿಂದ ನಾನು ಸೋಷಿಯಲ್ ವರ್ಕ್ ಮಾಡ್ಕೊಂಡು ಬರ್ತಾ. ಅದನ್ನು ಬಹಿರಂಗ ಎಲ್ಲೂ ಪಡಿಸಲ್ಲ. ಸೋಷಿಯಲ್ ವರ್ಕ್ಗೂ ಪಾಲಿಟಿಕ್ಸ್ಗೂ ಕನೆಕ್ಷನ್ ಮಾಡಬಾರ್ದು. ನಾನು ನೋಡ್ಕೊಂಡು ಬಂದಿದ್ದೀನಿ. ನನಗೆ ಎಲ್ಲಿ ಒಂದು ನೋವಾಯ್ತು ಅಂದ್ರೆ ಹೇಳ್ತೀನಿ, ಯಾಕಂದ್ರೆ ನನ್ನ ಮುಂದೆ ಎಲ್ಲರೂ ಇರೋರೆಲ್ಲ ನಮ್ಮ KF ಅವರು BGML ಹಾಸ್ಪಿಟಲ್ ಅಲ್ಲಿ ಹಂಗೆ ಹೋಗಿ ಕೆಲಸ ಮಾಡ್ದು. ಏನಾಯ್ತು BGML ಹಾಸ್ಪಿಟ್ಲು, ಇವಾಗ ಏನಾಗಿದೆ, ಪ್ರೆಸ್ಸಲ್ಲಿ ಬಂತು, ಪೇಪರಲ್ಲಿ ಬಂತು ಅಂತ ಒಂದು ನಮ್ಮದೇ ಆದಂತ ಒಂದು ಸ್ನೇಹಿತರು ಮತ್ತೆ ಒಬ್ಬ ಪ್ರಭಾವಿ ಪೊಲಿಟಿಷಿಯನ್ ಹೇಳಿದ್ರು. ಮನ್ಸು ನೊಂತಾಯ್ತು. ಯಾಕಂದ್ರೆ ಇವಾಗ ತನಕ ಅವ್ರ ಮೇಲೆ ನಮ್ಗೇನು ಭಿನ್ನಾಭಿಪ್ರಾಯ ಇಲ್ಲ. ಅವ್ರದೇ ಆದಂತ ಒಂದು ಕಷ್ಟಪಟ್ಟಿರೋ ದುಡ್ಡಲ್ಲಿ, ಸ್ವಂತ ದುಡ್ಡಲ್ಲಿ ಖರ್ಚು ಮಾಡ್ಕೊಂಡು ಸಮೂಹ ಸೇವೆ ಆಗ್ಲಿ KF ಜನಕ್ಕೆ ನಮ್ಮ ಜೊತೆನೆ ಎತ್ಕೊಂಡು ಮಾಡಿದ್ದಾರೆ, ಇವಾಗಲೂ ಮಾಡ್ಕೊಂಡ್ ಬಂದಾರೆ. ಅದ್ರಲ್ಲಿ ಎರಡು ಮಾತಿಲ್ಲ. ಅವ್ರದೇ ದುಡ್ಡು. ಯಾವ ರಾಜಕಾರಣಿಯಲ್ಲಿ ಯಾವ್ದು ಪೋಸ್ಟೋ ಇಲ್ಲ ಪವರ್ ಇಲ್ಲದೆ ಇದ್ರು ಕೂಡ ಅವ್ರದ್ದು ಮಾಡ್ಕೊಂಡ್ ಬಂದಾರೆ. BGML ವಿಷಯದಲ್ಲಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. 638 ಪೇಷಂಟ್ಸ್ ಅಡ್ಮಿಟ್ ಆದ್ರು. ನಾವು ಕೋವಿಡ್ ಕೇರ್ ಸೆಂಟರ್ ಆಗಿ ತೆಗೆದಿದ್ದು, ಅದೇನು ಜನರಲ್ ಹಾಸ್ಪಿಟಲ್ ಆಗಿ ಇಲ್ಲ ಒಂದು ಮಲ್ಟಿ ಕೇರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ತೆಗೆದಿಲ್ಲ. ಅಂತ ಟೈಮಲ್ಲಿ ಆ ಕಾಲದಲ್ಲಿ ಅದಕ್ಕೆ ತುಂಬಾ ಅವಶ್ಯಕತೆ ಇತ್ತು. ಆವಾಗ KGF ಜನರು ಎಲ್ಲರೂ ಸೇರ್ಕೊಂಡು, ಬಿಜೆಪಿ ಮತ್ತು ಯಂಗ್ಸ್ಟರ್ಸು ಮತ್ತೆ ಸ್ಪೋರ್ಟ್ಸ್ ಪೀಪಲ್ಗಳು, ಎಲ್ಲಾ ಪಾರ್ಟಿ RPIಗಿಂದನೂ ಬಂದು ಕೆಲಸ ಮಾಡಿದ್ದಾರೆ ಹಾಕಿದ ಪಾರ್ಟಿಗೆ, ಐ ಮೀನ್ ಹಾಸ್ಪಿಟಲ್ ವಿಷಯಕ್ಕೆ ಎಲ್ಲ ಮಾಡಿ ನಾವು ಹಾಸ್ಪಿಟಲ್ ತೆಗೆದಾದ ಮೇಲೆ ಅದಕ್ಕೆ ಸ್ವಂತ ದುಡ್ಡು ಖರ್ಚು ಮಾಡಿದೀವಿ. ನಾವು ಯಾವ ಪಬ್ಲಿಸಿಟಿ ಏನಿಲ್ಲ. 638 ಪೀಪಲ್ಸ್ ಗಾಟ್ ಅಡ್ಮಿಟೆಡ್. ಬರೀ 7 ಜನ ಮಾತ್ರನೇ ಜಾಲಪ್ಪ ನರ್ಸಿಂಗ್ ಹೋಗಿ ರೆಕಮೆಂಡ್ ಆಗಿ ಹೋಗಿರೋರು, ಮಿಕ್ಕಿದವರು ಡಿಸ್ಚಾರ್ಜ್ ಹೋಗಿದ್ದಾರೆ. ಒಂದೇ ಒಂದು ಡೆತ್ ಆಗಿಲ್ಲ. ಇದು ನಮ್ಮ ಸಾಧನೆ. ನಾವು ಪ್ರೆಸ್ಗೂ ಪೇಪರ್ಗೂ ಅದಕ್ಕೆ ಮಾಡಿಲ್ಲ. BGML ಹಾಸ್ಪಿಟಲ್ ನಾವು ಎಲ್ಲರೂ ಸೇರಿ ಮಾಡಿರೋ ಕೆಲಸ, ಇಲ್ಲಿರೋರು ಮಾತ್ರ ಅಲ್ಲ, ಇಲ್ದಿರೋನು ಸೇರಿ ಮಾಡಿರೋ ಕೆಲಸ ಏನಂದ್ರೆ, 600 ಚಿಲ್ಲರೆ ಜನರಲ್ಲಿ 7 ಜನ ಮಾತ್ರ ರೆಕಮೆಂಡ್ ಆದ್ರು. ಯಾವ್ದಕ್ಕೆ? ಜಾಲಪ್ಪಾಗೆ. ಮಿಕ್ಕಿದವರು ಇಲ್ಲಿ ಅಡ್ಮಿಟ್ ಆದ್ರು ಇಲ್ಲೇ ಡಿಸ್ಚಾರ್ಜ್ ಮಾಡಿ ಒಂದು ಚಿಕ್ಕ ಪ್ಲಾನ್ ಕೊಟ್ಟು ಮನೆ ಕಳ್ಸಿದೀವಿ. ಅದು ನಮ್ಮ ಸಾಧನೆ. ಪ್ರೆಸ್ಸಲ್ಲಿ ಬಂತು, ಪೇಪರ್ ಬಂತು. ಇವಾಗ ಏನಾಯ್ತು? ಇವಾಗ ಕೊರೋನಾ ಬಂದಿಲ್ಲ, ನಮ್ಗೆ ಗೊತ್ತಿಲ್ಲ. ಕಷ್ಟ ಕಾಲ ಬಂದಾಗ ನಾವು ಕೆಲಸ ಮಾಡಿದೀವಿ, ಜನರ ಸೇವೆ ಮಾಡಿದೀವಿ ವಿತೌಟ್ ಎಕ್ಸ್ಪೆಕ್ಟೇಷನ್. ಆ ಮಾತು ನನ್ಗೆ ಮನಸ್ಸು ತುಂಬಾ ನೋವಾಯ್ತು. ಅದನ್ನೇ ನಾನು ಇಂಡೈರೆಕ್ಟ್ ಆಗಿ ಹೇಳಿದ್ದೆ. ಅಸಮಾಧಾನ ಇಲ್ಲ, ಆ ಮಾತು ಮೇಲೆ ನನ್ಗೆ ಅಸಮಾಧಾನ ಇದೆ. ಯಾಕಂದ್ರೆ ಅದು ಕಮಲ್ದು ಮಾತ್ರ ಹೋಗುತ್ತಲ್ಲ, BJP ಮಾತ್ರ ಅಲ್ಲ, ಮುನ್ಸ್ವಾಮಿ ಮಾತ್ರ ಅಲ್ಲ, ಇಡೀ KF ಯಂಗ್ಸ್ಟರ್ಸ್ ಸೇರ್ಕೊಂಡು ಕಷ್ಟಪಟ್ಟು. ನಾನು ಶಾರ್ಟ್ಸ್ T-ಶರ್ಟ್ ಹಾಕೊಂಡು ಕ್ಯಾಪ್ ಹಾಕೊಂಡು, ನಂದು ಬೆಂಗಳೂರು ಫ್ಯಾಕ್ಟ್ರಿ ಇದೆ ರೀ, ನಂದು ಕಂಪನಿ ಇದೆ, ನಮ್ಮ ಹತ್ರ ಕೆಲಸ ಮಾಡ್ತಾರೆ. ನಾನು ಕೆಲಸ ಮಾಡಿದೀನಿ. ಅದು ನಾಟ್ ಫಾರ್ ಪಾಲಿಟಿಕ್ಸ್ ಎಲೆಕ್ಷನ್. KF ಜನರಿಗೆ ಆ ಟೈಮಲ್ಲಿ, ನಾಟ್ ಓನ್ಲಿ KF ಜನಕ್ಕೆ, ಕೊರೋನಾ ಕಾಲದಲ್ಲಿ ಅವ್ರವ್ರದೇ ಅಂತ ಕೊಡುಗೆ ಇತ್ತು. ನಾವು ಸೆಕೆಂಡ್ ಕೊರೋನಾದಲ್ಲಿ ಅದನ್ನ ಮಾಡಿದ್ವಿ. ಫಸ್ಟ್ ಕೊರೋನಾದಲ್ಲಿ 48 ದಿವಸ 3000 ಜನಕ್ಕೆ ಊಟ ಹಾಕಿದೀವಿ. 35 ವಾರಕ್ಕೂ 3 ಸತಿ ಅಕ್ಕಿ ಕೊಟ್ಟಿದ್ದೀವಿ, ಬೆಲೆ ಕೊಟ್ಟಿದ್ದೀವಿ, ತರಕಾರಿ ಕೊಟ್ಟಿದ್ದೀವಿ, ಫ್ರೂಟ್ಸ್ ಕೊಟ್ಟಿದ್ದೀವಿ. ವ್ಯಾಕ್ಸಿನ್ ಬಂದಾಗ ಪ್ರತಿ ವಾರ್ಡ್ಗೆ ಸ್ವಂತ ದುಡ್ಡು ಹಾಕೊಂಡು, ನರ್ಸ್ಗಳನ್ನ ಕರ್ಕೊಂಡು, ಗಾಡಿ ಕರ್ಕೊಂಡು ಹೋಗಿ ವ್ಯಾಕ್ಸಿನ್ ಹಾಕ್ಸಿದೀವಿ. ನಾಟ್ ಫಾರ್ ಪಾಲಿಟಿಕ್ಸ್. ಇದು ಸೋಷಿಯಲ್ ಸರ್ವಿಸ್ ನಾವು ಮಾಡಿದ್ವಿ. ಇವಾಗ ತನಕ ಹಾಸ್ಪಿಟಲ್ ಅಲ್ಲಿ
ಏನಾಯ್ತು ಅಲ್ಲಿ PSC ಸೆಂಟರ್ ಮಾರಿಕೊಪ್ಪದ ಶಿಫ್ಟ್ ಮಾಡಿಸಿದೀವಿ, ಆಕ್ಟಿವ್ ಆಗಿದ್ದೀವಿ. ಬಟ್ ಆವಾಗ್ಲೂ ಅದೇನೋ ಮಲ್ಟಿ ಸ್ಪೆಷಾಲಿಟಿ ಮಾಡ್ಬಿಟ್ಟು ಹಾರ್ಟ್ ಆಪರೇಷನ್ ಅದೇನಿಲ್ಲ, ಕೋವಿಡ್ ಕೇರ್ ಸೆಂಟರ್ ಆಗಿ ಓಪನ್ ಮಾಡಬೇಕು ಅಂತ ಒತ್ತಾಯ ಆಯ್ತು. ಕೋವಿಡ್ ಸೆಂಟರ್ ಆಗಿ ಓಪನ್ ಮಾಡಿದೀವಿ. ಇವಾಗ ಕರ್ನಾಟಕದ ಯಾವ ಕೋವಿಡ್ ಸೆಂಟರ್ ಇದೆ, ಯಾವ್ದಿದೆ? ಅದರಲ್ಲೂ ಎಮರ್ಜೆನ್ಸಿ ಟ್ರಾಮಾ ಇದರಲ್ಲಿ ಕೋವಿಡ್ ಸೆಂಟರ್ ಆಗಿ ಓಪನ್ ಮಾಡಿದೀವಿ, ಕ್ಲೋಸ್ ಆಗಿದೆ. ನನಗೆ ಅದು ಮಾತ್ರ ತುಂಬಾ ನೋವಿದೆ. ಯಾಕಂದ್ರೆ ನಾನು ಮನಸ್ಸು ಬಿಟ್ಟು ಹೇಳ್ತಾ ಇದೀನಿ, 3-4 ತಿಂಗಳು ನಮ್ಮ ಹೆಂಡತಿ ನೋಡಿಲ್ಲ. ಅವ್ರು ಬೆಂಗಳೂರು ಇದ್ಬಿಟ್ರು. ಕೆಲಸ ಮಾಡಿದೀವಿ, ನಾನು ಒಬ್ಬನಲ್ಲ, ಎಲ್ರು. ಇದನ್ನ ರಾಜಕೀಯವಾಗಿ ಮಾತಾಡೋದು ಬೇಡ. ಯಾರೋ ಒಬ್ರು ಮಾತಾಡೋದಕ್ಕೆ ಎಂಟೈರ್ ಪಾರ್ಟಿನ ಬ್ಲೇಮ್ ಮಾಡೋದು. ಯಾವ ಪಾರ್ಟಿ ರೀ? ಯಾರೋ ಒಬ್ಬರೇ ಮಾತಾಡಿದ್ರು, ಪಾರ್ಟಿ ಎಲ್ಲ ನಿಂತ್ಕೊಂಡು ಕೆಲಸ ಮಾಡಿದೀವಿ ನಾವು. ಮೋಹನ್ ಕೃಷ್ಣ ಅವರು ಯಾವ್ದೋ ಒಂದು ಮೀಟಿಂಗ್ ಅಲ್ಲಿ ಮಾತಾಡ್ತಾರೆ, ಅದು ಯಾರನ್ನ ಟಾರ್ಗೆಟ್ ಮಾಡಿ ಮಾತಾಡೋದು ನನ್ಗೆ ಗೊತ್ತಾಗಿಲ್ಲ. BGML ಹಾಸ್ಪಿಟಲ್ ಅಂತ ಮಾಡಿದ್ರು. ಇವಾಗ ಏನಾಯ್ತು, ಅಲ್ಲಿ ಪ್ರೆಸ್ ಬಂತು, ನೀವು ಕವರ್ ಮಾಡ್ದಿ, ಮೀಡಿಯಾ ಬಂತು ಅಂತ. ಮೀಡಿಯಾಗೋಸ್ಕರ ಮಾಡದೆ ಕೆಲಸ ಅಲ್ಲ, ಅದು ಜನರಿಗೋಸ್ಕರ ಮಾಡಿದೆ ಕೆಲಸ. 100 ಜನ ಗೊತ್ತಾಗ್ಬೇಕು ಮಾಡಿಲ್ಲ. ನೀವು ಬಂದ್ರಿ, ಪೇಪರ್ ಪ್ರೆಸ್ ಕವರ್ ಮಾಡಿದ್ರಿ. ನಾವು ಬೆಳಗ್ಗೆ 7 ಗಂಟೆಗೆ ಹೋಗಿ ನೈಟ್ ಕತ್ಲಾಗ ತನಕ ಮಾಡ್ತಾ ಇದ್ವಿ, ಯಾವ ಪ್ರೆಸ್ ಇಟ್ಕೊಂಡು ಕೆಲಸ ಮಾಡಿಲ್ಲ. ನೀವು ಇವಾಗ ಬಂದ್ರಿ, ಕವರ್ ಮಾಡಿದ್ರಿ, ಮುಗೀತು. ಬಟ್ ನಮ್ ಕೆಲಸ ಅದೇ ಅಲ್ಲಲ್ಲ. 638 ಜನ ಅಡ್ಮಿಟ್ ಆಗಿ ಹೋದಾಗ 7 ಜನ ಮಾತ್ರ SN ಹಾಸ್ಪಿಟಲ್ ಟ್ರಾನ್ಸ್ಫರ್ ಮಾಡಿದ್ವಿ, ಒಬ್ರು ಮೃತ್ಯುವಾಗಿಲ್ಲ. ಇದು ನಮ್ ಸಾಧನೆ. KGF நான் பிறந்து வளர்ந்து சாவுறதும் இங்கே. அதே மாதிரி என்ன ஒரு ப்ராப்ளம் இல்ல, நீங்க சொல்லுங்க. கொலிக்கிற நாய் கடிக்கிறது இல்ல, கடிக்கிற நாய் கொலிக்கிறது இல்ல. 4 நாய்ங்குது. அது ஒரு நாய் சொல்லு, எந்த நாயும் சொல்ல முடியாது. நாய் நன்றி உள்ளது சார். அதாவது நான் தான் சொல்றேன், இப்போ உங்களுக்கெல்லாம் இப்ப தெரியாது என்ன தெரியும், நிறைய பேர் வந்து ட்ரஸ்ட்ன்றாங்க. நீங்க போயிட்டு DC ஆபீஸ்ல அப்ளை பண்ணீங்கன்னா உங்களுக்கு தெரிஞ்சிடும். விஸ்வாஸ் யூத் ஸ்போர்ட்ஸ் அண்ட் எஜுகேஷனல் ட்ரஸ்ட்